ಇದೀಗ ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ವೀರಶೈವ ಮತ್ತು ಲಿಂಗಾಯತ ಸಮುದಾಯಗಳ ಮಧ್ಯೆ ಸಂಘರ್ಷ. ಈಗ ಬಟಾಬಯಲಾಗಿದೆ. ಅದು ಚಿಂಚೋಳಿಯಲ್ಲಿ ಬಸವ ಜಯಂತಿ ಕಾರ್ಯಕ್ರಮದ ವೇದಿಕೆಯಲ್ಲೇ ಸಮುದಾಯದ ನಾಯಕರು ಪರಸ್ಪರ ಕಿತ್ತಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಜಾತಿ ಗಣತಿ ನಡೀತಾ ಇದೆ, ಒಳಪಂಗಡಗಳು ವೀರಶೈವ ಲಿಂಗಾಯತ ಸಮಾಜ ಅಂತ ಬರೆಸಬೇಕು ಅಂತ ಹೇಳಿದ್ರು. ಈ ವೇಳೆ ವಿಶ್ವಗುರು ಬಸವಣ್ಣ ಮತ್ತು ಜಗದ್ಗುರು ರೇಣುಕಾಚಾರ್ಯ ಅವರ ಜಯಂತಿ ಒಟ್ಟಿಗೆ ಆಚರಿಸದಂತೆ ಕಲಬುರಗಿಯ ಶಿವಾನಂದ ಸ್ವಾಮೀಜಿ ಒತ್ತಾಯಿಸಿದರು. ಸ್ವಾಮೀಜಿ ಮಾತಿಗೆ ವಿರೋಧ ವ್ಯಕ್ತಪಡಿಸಿದ ಮಾಜಿ ಬಿಜೆಪಿ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್, ಬಿಜೆಪಿಯ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರು ಸಮಾಜ ಒಗ್ಗಟ್ಟಿನಿಂದ ಇರಬೇಕು, ಭೇದ ಭಾವ ಮಾಡುವ ಹೇಳಿಕೆ ಕೊಡಬೇಡಿ ಅಂತ ಕಿಡಿಕಾರಿದ್ರು. ಈ ವೇಳೆ ಸಮಾಜದ ಮುಖಂಡರೇ ರಾಜ್ಕುಮಾರ್ ಅವರನ್ನ ತರಾಟೆಗೆ ತೆಗೆದುಕೊಂಡ್ರು. ಅಣ್ಣ ಬಸವಣ್ಣನವರು ಅದನ್ನ ಕ್ರಾಂತಿ ಮಾಡೋ ಮುಖಾಂತರ ಹಲವಾರು ಬದಲಾವಣೆಗಳನ್ನು ತಂದರು. ಅದಕ್ಕೆ ನಾವು ಕ್ರಾಂತಿ ಪುರುಷ ಬಸವಣ್ಣ ಅಂತ ಕರಿತೀವಿ. ಆದ್ರೆ ನಾವು ಇವತ್ತೇನ್ ಮಾಡಕ್ ಹೊರಟಿದ್ದೇವೆ? ವೀರಶೈವ ಮಹಾಸಭಾದ ಅಧ್ಯಕ್ಷರಿಗೆ ನಾನು ಪ್ರಶ್ನೆ ಮಾಡ್ತೇನೆ. ಶಾಮನೂರು ಶಿವಶಂಕರಪ್ಪನವರು ಚರ್ಚೆ ಮಾಡಬೇಕಲ್ಲ, ನೀವು ಕೊಡ್ರಿ. ಇಲ್ಲಾಂದ್ರೆ ನಮ್ಮನ್ನು ನೀವು ಕೊಡ್ರಿ, ನಾನು ಹೇಳ್ತೀನಿ. ನಮ್ಮನ್ನು ಕರೆದಿದ್ರೆ ನಾವು ಮಾತಾಡ್ತಾ ಇದ್ದೀವಿ, ಬಸವಣ್ಣನ ಬಗ್ಗೆ ಮಾತಾಡೋದು. ನಿಮ್ಗಿನ ಹೆಚ್ಚಿನ ನನಗೆ ಅಧಿಕಾರ ಇದೆ, ನೀವು ಕೂತ್ಕೊಳ್ರಿ. ನೀವು ಕೂತ್ಕೊಳ್ರಿ, ಇಲ್ಲಾಂದ್ರೆ ನಮ್ಮನ್ನು ಕರಿಬಾರ್ದಿತ್ತು. ನಾವು ನೀವು ನಮ್ದು ಆದ್ಮೇಲೆ ಮಾತಾಡ್ರಿ, ಏನ್ ಹೇಳ್ಬೇಕಾಗಿದೆ ನಮ್ದು ಆದ್ಮೇಲೆ ನೀವು ಮಾತಾಡ್ರಿ. ನೀವು ನಮ್ದು ಆದ್ಮೇಲೆ ಮಾತಾಡ್ರಿ. ಚರ್ಚೆ ಮಾಡ್ಕೊಂಡು ನಿರ್ಧಾರ ಮಾಡಿ. ನೀವು ಯಾರಿಗೂ ಹಾದಿ ತಪ್ಪಿಸ್ಲತ್ತೀರಿ, ನೀವು ಕೂತ್ಕೊಳ್ರಿ, ಚರ್ಚೆ ಮಾಡಿ. ಫಸ್ಟ್ ಚರ್ಚೆ ಮಾಡಕ್ಕೆ ಕೆಲಸ ಅಲ್ಲ. ಇವತ್ತು ನೂರಾರು ಜಾತಿಗಳನ್ನ ಕೇಳಿದಾಗ ಹೊಡೆದೋಡಿಸಿ ಕಾಯಕ ದಾಸೋಹ ಸಿದ್ಧಾಂತದ ಮೇಲೆ ಅತ್ಯಂತ ಸುಂದರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಿದವರು 12ನೇ ಶತಮಾನದ ಬಸವಣ್ಣವರು. ಅದಕ್ಕಾಗಿ ಬಸವಣ್ಣವರಂದ್ರೆ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಇವತ್ತು ಎತ್ತು ಅಲ್ಲ ಬಸವಣ್ಣ ಅಂದ್ರೆ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಬಸವಣ್ಣ ಅಂದರೆ ಎತ್ತು, ಬಸವಣ್ಣ ಅಂದರೆ ಹಾಗು ಹೀಗಂತಿದ್ದಾರೆ. ಬಸವಣ್ಣ ಏನು ಕೇಳಿದಾಗ ಈ ಸಮಾಜದಲ್ಲಿ ತುಳಿತಕ್ಕೆ ಒಳ್ತಾಗಿರ್ತಕ್ಕಂಥ ಜನಗಳನ್ನೆತ್ತಿರ್ತಕ್ಕಂಥ ಮಹಾನ್ ವ್ಯಕ್ತಿ ಯಾರಿದ್ರೆ ಅವರೇ ವಿಶ್ವಗುರು ಬಸವಣ್ಣವರು. ಅದಕ್ಕಾಗಿ ವಿಶ್ವಗುರು ಬಸವಣ್ಣವರು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಬಸವಣ್ಣ ಅಂದರೆ ಸಾಮಾನ್ಯ. ಯಾಕಂದರೆ ಒಂದು ಕಡೆ ಚನ್ನಬಸವಣ್ಣವರು ಹೇಳ್ತಿದ್ದಾರೆ, ನಾನು ಹೇಳ್ತಕ್ಕಂಥ ಮಾತಲ್ಲ. ಚನ್ನಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ, ನೋಡಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಏನು ಹೇಳ್ತಾರೆ, 12ನೇ ಶತಮಾನದಲ್ಲಿ ಧರ್ಮಗುರು ಬಸವಣ್ಣವರು ಸಮಾನತೆಗಾಗಿ ಸಕಲ ಜೀವಾತ್ಮರಿಗೆ ಲೇಸನ್ಯ ಬಯಸಿ ಸಕಲರಿಗೆ ಲಿಂಗವನ್ನು ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರು ಹೇಳಿದರೆ ಅವರೇ ವಿಶ್ವಗುರು ಬಸವಣ್ಣವರು. ಅದಕ್ಕಾಗಿ ಈ ನಿಟ್ಟಿನಲ್ಲಿ